ಹೌದು ಸರ್, ಆನಂದ್ ಮೇಡಮ್ ಹಾಕಿದ ಗೆರೆ ದಾಟೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಓ ಐ ಸಿ. ಥ್ಯಾಂಕ್ ಯು ಮೇಡಮ್. ಅವಾ ಅಗ್ರಿಮೆಂಟ್ ಸೈನ್ ಮಾಡಕ್ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡವ. ಒಳ್ಳೇದಾಗ್ಲಿ ಮಗನೇ. ಎಲ್ಲಪ್ಪ ಹೋಗಿದೆ? ಯಾಕೆ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅದು ಮನೋಹರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್, ಆಸ್ಪತ್ರೆಯಲ್ಲಿ ಇದ್ದಾರೆ. ಮನೋಹರ್ ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಐಸಿಯು ನಲ್ಲಿದ್ದಾರೆ, ಹೋಗಿ ನೋಡಿ. Nice to meet you. Please be seated. ಯಾರು? ಅಮ್ಮ, ನಾನು ಗೀತಾ ಮಾತಾಡ್ತಿರೋದು. ಅವ್ರು ಎಲ್ಲಿದ್ದಾರಮ್ಮ? ಅಲ್ಲಿಗೆ ಹೊರಟನವ. ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾನೆ. ಇಕ್ಲಾ? ನಿಜಾನೇ ಹೇಳ್ತಾ ಇದ್ದೀನಿ ಮಿಸ್ಟರ್ ಆನಂದ್. ಆಕ್ಸಿಡೆಂಟ್ ಅಲ್ಲಿ ಅವ್ರ ತಲೆ ಮತ್ತು ಹಾರ್ಟ್ಗೆ ತುಂಬಾನೇ ಪೆಟ್ಟಾಗಿದೆ. ನಾವು ಆಪರೇಷನ್ ಮಾಡಿದ್ದೀವಿ, ಬಟ್ ಅವ್ರ ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇಟ್ ವಿಲ್ ಬಿ ಎನಿ ಟೈಮ್. ಪರಿಸ್ಥಿತಿ ನಮ್ಮ ಕೈಲಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವ್ರನ್ನ ಕಾಪಾಡಿ. ಎಷ್ಟು ಹಣ ಬೇಕಾದ್ರೂ ಖರ್ಚಾಗ್ಲಿ, ನಾನು ಕೊಡ್ತೀನಿ. ಆನಂದ್, ಇದು ಹಣದಿಂದ ಆಗೋ ಕೆಲಸ ಅಲ್ಲ. ದೇವ್ರ ಮೇಲೆ ಭಾರ ಹಾಕಿ. ಲೆಟ್ ಅಸ್ ಹೋಪ್ ಫಾರ್ ದಿ ಗುಡ್. ಅಪ್ಪಂಗೇನು ಆಗಲ್ಲ, ಸುಮ್ನಿರು. ಮಾತ್ರೆ ಕೊಟ್ರೆ ಹುಷಾರಾಗ್ತಾರೆ. ಅಳ್ಬೇಡ, ಸುಮ್ನಿರು. ಅಪ್ಪ ಬರೋವರೆಗೂ ನಾನೇ ನಿನ್ನ ನೋಡ್ಕೊಂತೀನಿ. ಅಕ್ಕ, ಎಲ್ಲ ನನ್ನಿಂದಾನೇ ಆಗಿದ್ದು. ನಾನು ರೋಡ್ ಕ್ರಾಸ್ ಮಾಡಕ್ ಹೋಗ್ದಲೇ ಇದ್ದಿದ್ರೆ ಅಪ್ಪ ನನ್ನ ಹಿಡಿಯಕ್ಕೆ ಬರ್ತಾ ಇರ್ಲಿಲ್ಲ. ಬಸ್ಗೆ ಡಿಕ್ಕಿನೂ ಹೊಡಿತಾ ಇರ್ಲಿಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು. ಅಂಕಲ್, ಅಪ್ಪಂಗೇನು ಆಗಲ್ಲ ಅಲ್ವಾ ಅಂಕಲ್? ಮಾತ್ರೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂಕಲ್? ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂಕಲ್? ಹೌದಪ್ಪ, ಎಲ್ಲ ಸರಿ ಹೋಗುತ್ತೆ. ಅಂಕಲ್, ನಮಗ ಅಪ್ಪನ್ ಬಿಟ್ಟು ಇರಕ್ಕಾಗಲ್ಲ ಅಂಕಲ್. ಏನಾದ್ರೂ ಮಾಡಿ ಅಪ್ಪನ ಹುಷಾರಾಗುವಾಗ ಮಾಡಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್. ನೋಡಿ, ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಅವ್ರು ಬಂದೇ ಬರ್ತಾರೆ. ನೀವ್ ಅಪ್ಸೆಟ್ ಆಗ್ಬೇಡಿ. ನಾನು ಅಪ್ಸೆಟ್ ಆಗೋದು ಬಿಡಿ. ನಮ್ ಬಾಸ್ ಏನಾದ್ರು ಅಪ್ಸೆಟ್ ಆದ್ರೆ ನಿಮ್ ಫಾರಿನ್ ಪ್ರೋಗ್ರಾಮು, ನಮ್ ಮ್ಯೂಸಿಕ್ ಪ್ರೋಗ್ರಾಮು ಎಲ್ಲ ಅಪ್ಸೆಟ್ ಆಗುತ್ತೆ ಮೇಡಮ್. ಈಗ ಏನಾರು ಮಾಡಿ ಇನ್ನೊಂದು ಅರ್ಧ ಗಂಟೆಲಿ ಆನಂದ್ ಅವ್ರನ್ನ ಎಲ್ಲಿದ್ರು ಕರೆಸಿ. ನಮ್ ಬಾಸ್ ಬಾಂಬೆ ಫ್ಲೈಟಿಗೆ ವಾಪಸ್ ಹೋಗ್ಲೇಬೇಕು. ಸಾರಿ ಮಿಸ್ಟರ್ ಆನಂದ್, ಆಲ್ ಓವರ್. ನೀನ್ ಅಲ್ಬೇಡಮ್ಮ, ಅಲ್ಬೇಡ ಪುಟ್ಟಿ. ಪುಟ್ಟ, ಅಪ್ಪ ಹೊಟ್ಟೋದ್ರಂತಮ್ಮ. ಅದು ಬೇರೆ ಹಾಸ್ಪಿಟ್ಲಿಗೆ. ಅಲ್ಲಿ ಆಪರೇಷನ್ ಮಾಡಿ ಬೇರೆ ಔಷಧಿ ಕೊಡ್ತಾರಂತೆ. ನಾನು ನಿಮ್ಮ ಅಪ್ಪನ ಜೊತೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನೀವಿಬ್ರು ಈ ಅಂಕಲ್ ಜೊತೆ ಹೋಗಿ ನಮ್ಮ ಮನೇಲಿ ಇರ್ತೀರಾ? Look, madam, I know he is busy. At the same time, you should know that we are also very busy. Business is profitable if there is cooperation on both the sides. No train can move on single track, okay? Mr. Nayak, sir, this is very irresponsible on your part. सब कुछ पक्का करने के बाद हमको बुलाना चाहिए था ना? No, this is very bad. Shame on your part. sir. Cancel this program. Bye. Sir, please, sir. Sir. ತಿಪ್ಪೇಸ, ಮಕ್ಕಳಿಗೆ ಸಿನಾನ ಮಾಡಿಸ್ಕರ್ಕೊಂಬ, ಊಟ ಮಾಡ್ಸಣ. ಆಯ್ತವ. ಬಾ ಪುಟ್ಟಿ. ಅಂಕಲ್, ಅಪ್ಪ ಬರ್ತಾರ ಹೋಗಪ್ಪ. ದೇವ್ರಿಂಗ್ ಮಾಡಬಾರ್ದಾಗಿತ್ತು ಕಣಪ್ಪ. ನಿಮಗ ಈಗ ಮಕ್ಕಳಿಗೆ ನಮ್ಮನ್ ಬಿಟ್ರೆ ಯಾರು? ಹೋಗು, ಸಿನಿನ ಮಾಡ್ಕೊಂಬ ಹೋಗು. ಆಯ್ತವ. ಎಲ್ಲೋ ಹೋಗಿರೋದು ಈ ಮುದುಕಿಯಿಂದಾನೆ. ನಿಂತ್ಕೊಳ್ಳಿ. ನೀವ್ ಈ ರೀತಿ ಮಾಡ್ತೀರಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಲ್ಲ, ನಾನು ನಿಮಗೋಸ್ಕರ ಬಾಂಬೆ ಕ್ಯಾಸೆಟ್ ಕಂಪ್ನಿಯವ್ರ ಜೊತೆ ವೇಟ್ ಮಾಡ್ತಾ ಇದ್ರೆ ನೀವ್ ಅಲ್ಲಿಗೂ ಬರ್ದೆ ಫೋನ್ಗೂ ಸಿದ್ದೆ ತಪ್ಪಿಸ್ಕೊಂಡ್ರಲ್ಲ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಗೀತಾ, ವಿಷಯ ಏನು ಅಂತ ಗೊತ್ತಿಲ್ಲದೆ ಮಾತಾಡೋದು ತಪ್ಪು. ಹೌದು, ನಾನು ಮಾತಾಡೋದು ಮಾಡೋದು ಎಲ್ಲ ತಪ್ಪು. ನನ್ ಗಂಡ ಆಗೋನು ಫಾರಿನ್ ಹೋಗಿ ಹಾಡ್ಬೇಕು, ವರ್ಲ್ಡ್ ಫೇಮಸ್ ಆಗ್ಬೇಕು, ಬಹಳ ದೊಡ್ಡ ಹೆಸರು ಮಾಡ್ಬೇಕು ಅಂತ ಆಸೆ ಪಟ್ನಲ್ಲ, ಅದು ತಪ್ಪು. ಆದ್ರೆ ನೀವು
ಬರ್ತೀನಿ ಅಂತ ಹೇಳಿ ಬರ್ಲಿಲ್ವಲ್ಲ, ಅದು ತಪ್ಪಲ್ಲ ಅಲ್ವಾ? ಗೀತಾ, ನೀ ನನ್ ಮಾತ್ ಕೇಳ್ತಾ ಇಲ್ಲ. ನಾನು ಅಲ್ಲಿಗೆ ಅಂತಾನೆ ಹೊಟ್ಟಿದ್ದೆ. ಅಷ್ಟರಲ್ಲಿ ಯಾರೋ ನಿಮ್ಮನ್ನ ತಡೆದ್ರು ಅಲ್ಲ? ನಿಮ್ಗೊಂದು ಇಂಪಾರ್ಟೆಂಟ್ ಅಗ್ರಿಮೆಂಟ್ ಸೈನ್ ಮಾಡ್ಬೇಕು, ಅದನ್ನ ತಪ್ಪಿಸ್ಕೋಬಾರ್ದು ಅನ್ನೋ ಜ್ಞಾನ ಬೇಡ್ವಾ? ನೋಡು, ಅದಕ್ಕಿಂತ ಮುಖ್ಯವಾಗಿ ನನಗ್ ಲೈಫ್ ಕೊಟ್ಟೋರ್ ಲೈಫ್ ನ ಉಳ್ಸೋಣ ಅಂತ ಹೋಗಿದ್ದೆ. ಮನೋರ್ಗ್ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಅಲ್ಲೋದೆ. ನೀನೇ ಹೇಳು, ಮನೋರಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಗ ನಾ ಅಲ್ಲಿರೋದ್ ಮುಖ್ಯನೋ, ಇಲ್ಲ ಒಂದ್ ಅಗ್ರಿಮೆಂಟ್ ಸೈನ್ ಮಾಡೋಕೆ ನಿಮ್ಮ ಹತ್ರ ಬರೋದ್ ಮುಖ್ಯನೋ? ನನ್ನ ಪ್ರಕಾರ ಅಗ್ರಿಮೆಂಟ್ ಸೈನ್ ಮಾಡೋದೇ ಮುಖ್ಯ. ಯಾಕೆಂದ್ರೆ ನನಗೆ ನಿಮ್ ಫ್ಯೂಚರ್ ಮುಂದೆ ಬೇರೆ ಯಾವ್ದು ಮುಖ್ಯ ಅಲ್ಲ. ಅಗ್ರಿಮೆಂಟ್ ಸೈನ್ ಮಾಡಿ ಆಮೇಲೆ ಹೋಗ್ಬೇಕಿತ್ತು. ಮ್ಯೂಸಿಕ್ ಫೀಲ್ಡ್ ಅಂದ್ಮೇಲೆ ಎಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ, ಎಲ್ಲರೂ ಒಂದಲ್ಲ ಒಂದಿನ ಸಾಲೇಬೇಕು. ಸ್ಟಾಪ್ ಇಟ್ ಗೀತಾ, ಸ್ಟಾಪ್ ಇಟ್. ಮನೋಹರ್, ನೀನ್ ತಿಳ್ಕೊಂಡಿರೋ ಹಾಗೆ ಎಷ್ಟೋ ಜನ ಮ್ಯೂಸಿಕ್ ಡೈರೆಕ್ಟರ್ ತರ ಅಲ್ಲ. ಯಾವುದೋ ಮೂಲೆಯಲ್ಲಿದ್ ನನ್ನಂತ ಕಲಾವಿದನ್ನ ಗುರುತಿಸಿ ಬೆಳೆಸಿದ ಗುರು. ನೀನ್ ನನ್ನ ಆನಂದ್ ಆದಾಗಿಂದ ಮಾತ್ರ ನೋಡ್ತಾ ಇದ್ಯಾ. ಆದ್ರೆ ಈ ಆನಂದ್ ಮೊದ್ಲೇನಾಗಿದ್ದ ಅಂತ ನಿನಗ್ ಗೊತ್ತಾ? ನೀವೇ ಹೀಗೆ ಸುಮ್ಮನೆ ಯೋಚನೆ ಮಾಡ್ತಿದ್ರಿ ಹೇಗಮ್ಮ? ನಿಮ್ ಮಗ ನಿಮ್ ಬಿಟ್ಟು ಸಿಟಿಗೆ ಬರಲ್ಲ ಅಂತ ಹೇಳ್ತಿದ್ದಾನೆ. ನೀವೇ ಅವನಿಗೆ ಬುದ್ಧಿ ಹೇಳ್ಬೇಕು. ನೋಡಿಮ್ಮ, ನಿಮ್ಮ ಮಗ ಈ ಹಳ್ಳಿಲೇ ಇರೋದ್ರಿಂದ ಒಂದು ಮೊಗ್ಗಾಗಿದ್ದಾನೆ. ಅವನನ್ನ ನನ್ ಜೊತೆ ಕಳಿಸಿ. ನನ್ನ ಕ್ಯಾಸೆಟ್ಗೆ ಹಾಡ್ತಿದ್ದಾಗೆ ಅವನು ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿ ಹೂ ಹೂ ಹೇಳ್ದಂಗೆ ಅಳ್ತಾನೆ. ಹೌದಮ್ಮ, ನಿಮ್ಮ ಮಗನಿಗೆ ದೇವರು ಒಳ್ಳೆ ಕಂಠ ಕೊಟ್ಟಿದ್ದಾನೆ. ಶಾಸ್ತ್ರೀಯ ಸಂಗೀತ ಕಲಿದೇ ಇದ್ರೂ ಕೂಡ ಶ್ರುತಿ ಜ್ಞಾನ, ತಾಳ ಜ್ಞಾನ ಎಲ್ಲ ಕೊಟ್ಟಿದ್ದಾನೆ. ಎಷ್ಟೋ ವರ್ಷಗಳ ಸಾಧನೆ ಮಾಡಿದ್ರು ಕೂಡ ಈ ರೀತಿ ಹಾಡ ಕಲೆ ಎಲ್ರಿಗೂ ಬರೋಲ್ಲ. ಇಂಥ ಕಲೆನ ಈ ಹಳ್ಳಿಲೇ ಇಟ್ಕೊಂಡು ಕೊಳೆಯೋ ಹಾಗೆ ಮಾಡಬೇಡಿಮ್ಮ. ಪುಟ್ಸ್ವಾಮಿ, ಅವ್ರು ಹೇಳ್ತಾ ಇರೋದು ನಂಗೂ ಸರಿ ಅನ್ಸ್ತಾ ಕಣಪ್ಪ. ಈ ಒಳ್ಳೆಲೇ ಹಾಡಿಳ್ಕೊಂಡಿದ್ರೆ ಏನ್ ಸಾಧನೆ ಮಾಡ್ದಂಗಾಯ್ತದೆ. ನೀನ್ ಅವ್ರ ಜೊತೆ ಹೋಗಪ್ಪ. ಅದ್ ಹೆಂಗ ಹೋಗಕ್ಕಾಯ್ತದೆ? ಸುತ್ತಮುತ್ತ ಹತ್ತೂರಲ್ಲೂ ಒಳ್ಳೇದು ಕೆಟ್ಟದ್ ಏನೇ ನಡೆದ್ರು ಆಡ್ಬೇಕಾಗಿರೋದು ನಮ್ಮಂಸ್ತೋರೆ ತಾನೆ. ಇದ್ ನಿಂಗೆ ಗೊತ್ತಿಲ್ವೇನವಾ? ಅಪ್ಪನ ಕಾಲದಿಂದ ನಡ್ಕ ಬಂದೈತೆ. ಈಗ ನಾನು ಹೊಂಟೋಗ್ಬಿಟ್ರೆ ಹೆಂಗೆ? ಅಯ್ಯೋ ಹುಚ್ಚಪ್ಪ, ಅಪ್ಪ ಹಾಕಿದ ಆಲ್ಮರ ಅಂತ ಅದನ್ನೇ ತಪ್ಕೊಳಕ್ ಆಯ್ತದ? ನೀನ್ ಪ್ಯಾಟೆ ಸೇರ್ಕೊಂಡು ದೊಡ್ಡ ಸಾಧನೆ ಮಾಡ್ತೀಯ ಅಂದ್ರೆ ಊರ್ ಜನ ಬೇಡ ಅಂತಾರ. ನೀನ್ ದೊಡ್ಡ ಮನ್ಸ್ ಮಾಡಿ ಅವ್ರ ಜೊತೆ ಹೋಗಪ್ಪ. ಇದ್ ನನ್ನ ಆಸೆನೇ ಅಲ್ಲ ಕಣೋ, ನಿಮ್ಮ ಅಪ್ಪನ ಆಸೆ ಕೂಡ. ಅವ ನೀನ್ ಒಂಟಿ ಆಗ್ಬಿಟ್ಟು ನಾನು... ಅಯ್ಯೋ ನನ್ನ ಅಪ್ಪನೇ, ನಾನೆಲ್ಲೋ ಒಂಟಿಯಾಗಿರ್ತೀನಿ. ಇಡೀ ಊರೇ ನನ್ ಜೊತೆಗದೆ. ನಾನ್ ಚಿಂತೆ ಮಾಡ್ಬೇಡ. ಗುರುಗಳು ಹೇಳ್ದಂಗೆ ಕೇಳ್ಕೊಂಡು ದೊಡ್ಡ ಹೆಸರು ಮಾಡು. ಆಮೇಲೆ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಆಯ್ತವ. ಇಲ್ಲೆಲ್ಲ ಹಾಡೋದು, ಅದಕ್ಕೊಂದು ಪದ್ಧತಿ ಇದೆ. ಬಾ ಅಲ್ಲ ಹಾಡುವಂತೆ. ಸವಿಗಳಿಗೆ ಹರಸೋ ಕೈಗಳಿಗೆ ಎತ್ತಣ ಸಂಬಂಧ, ಎಂತಹ ಅನುಬಂಧ, ದೈವ ನೀ ತಂದ ಸ್ವರವೇ ಆನಂದ. ಅವತ್ತು ಮನೋರ್ ನನ್ನ ಗುರುತಿಸ್ತಾ ಇದ್ದಿದ್ರೆ ಇವತ್ತು ಪಾಪ್ಯುಲರ್ ಸಿಂಗರ್ ಆನಂದ್ ಆಗ್ತಾನೂ ಇರ್ಲಿಲ್ಲ. ಯಾರು ನನ್ನ ಅಗ್ರಿಮೆಂಟ್ ಸೈನ್ ಮಾಡೋಕೆ ಕರೀತಾನೂ ಇರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತ ಕೇಳೋಕೆ ನೀನು ಇರ್ತಾ ಇರ್ಲಿಲ್ಲ. ಸಾರಿ ಆನಂದ್, ನನಗ್ ವಿಷಯ ಹೀಗೆ ಅಂತ ಗೊತ್ತಿಲ್ಲದೆ ತುಂಬಾ ತಪ್ಪು ಮಾಡ್ಬಿಟ್ಟೆ. ಎಷ್ಟು ಹೆಲ್ಪ್ ಮಾಡಿರೋ ಮನೋಹರ್ ಜೀವ ಉಳಿಸೋದು ಬಹಳ ಮುಖ್ಯ.
ಅದ್ ನಮ್ ಕೈಯಿಂದ ಆಗಲ್ಲ ಗೀತಾ. ಮನೋಹರ್ ನಮ್ಮನ್ನೆಲ್ಲ ಬಿಟ್ಟೊಟ್ಟೋದ್ರು. ಗೀತಾ, ಮನೋಹರ್ ಮಕ್ಕಳಿಗೆ ಈ ವಿಷಯ ಗೊತ್ತಿಲ್ಲ. ಪಾಪ, ಎಳೆ ಮನ್ಸು, ತಂದೆ ಅಂದ್ರೆ ತುಂಬಾ ಪ್ರೀತಿ, ತಡ್ಕೊಳಕ್ಕಾಗಲ್ಲ ಅಂತ ನಾನೇ ಏನು ಹೇಳಿಲ್ಲ. ಅವ್ರಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ನಮ್ಮನೆ ಕರ್ಕೊಂಬಂದ್ಬಿಟ್ಟೆ. ಅವ್ರಿಗೆ ಈ ವಿಷಯ ಗೊತ್ತಾದಾಗ ನೋಡ್ಕೋಬೇಕು, ತುಂಬಾ ಸಂತೋಷವಾಗಿ ಇಟ್ಕೋಬೇಕು. ಗೀತಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ, ನಿಮ್ದೆಷ್ಟು ಒಳ್ಳೆ ಹೃದಯ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ.